ಜಾಕಾಯಿ ಏಲಕ್ಕಿ ಇದೆಲ್ಲ ಮಾಡಿದ್ದೀವಿ ನಾವು. ಓಕೆ. ಪೆಪ್ಪರು ಎಲ್ಲ ಮಾಡಿದ್ದೀವಿ. ಓಕೆ ಸರ್, ಮೊದಲು ಕರೆಂಟಿಂದ ಬೋರನ್ನು ಆನ್ ಮಾಡ್ತಾಯಿದ್ರು, ಇವಾಗ ಸೋಲಾರ್ ಹಾಕ್ಸ್ಕೊಂಡಿದ್ದೀರಾ? ಏನಕ್ಕೆ ಸೋಲಾರ್ ಹಾಕ್ಸ್ಕೊಂಡ್ರಿ ಸರ್? ಸರ್ ನಮಗೆ ನೈಟು ಯಾವ ಶಿಫ್ಟ್ ಕೊಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ನಮಗೆ. ಓಕೆ. ಬೆಳಗ್ಗೆ ಒಂದು ಶಿಫ್ಟ್ ಕೊಡ್ತಾರೆ, ಮಧ್ಯಾಹ್ನ ಸಾಯಂಕಾಲ ಒಂದು ಶಿಫ್ಟ್ ಕೊಡ್ತಾರೆ, ಮತ್ತು ನೈಟ್ ಒಂದು ಶಿಫ್ಟ್ ಕೊಡ್ತಾರೆ. ನಮಗೆ ಆ ಟೈಮಲ್ಲೆಲ್ಲ ಬಂದು ಮೋಟ್ರ್ ಆನ್ ಮಾಡೋದು, ನೀರು ತಿರುವ ಗೇಟ್ ವಾಲ್ ಆನ್ ಮಾಡೋದು ಇದೆಲ್ಲ ಆಗಲ್ಲ, ಕಷ್ಟ ಆಗುತ್ತೆ ನೈಟಲ್ಲೆಲ್ಲ. ಓಕೆ. ಹಾಗಾಗಿ ನಮಗೆ ಸೋಲಾರ್ಗೆ ಹೋದ್ವಿ. ಓಕೆ ಸರ್, ಇವಾಗ ನಾರ್ಮಲಾಗಿ ಕರೆಂಟ್ ಇಂದ ಇದು ಮಾಡೋದಕ್ಕೂ ಮತ್ತು ಸೋಲಾರಿಂದ ಏನು ಡಿಫ್ರೆನ್ಸ್, ಮೇಜರ್ ಡಿಫ್ರೆನ್ಸ್ ಸರ್ ನಿಮ್ಗೆ ಗೊತ್ತಿರೋ ಹಾಗೆ? ಸರ್ ನಮಗೆ ಕರೆಕ್ಟಾಗಿ 8 ಅವರ್ ಕರೆಕ್ಟಾಗಿ ನಮಗೆ ಕರೆಂಟ್ ಪವರ್ ಸಿಗುತ್ತೆ ನಮಗೆ ಸೋಲಾರಿಂದನೇ. ನಮ್ಗೆ ಅವ್ರು ಕೂಡ ಕರೆಂಟಲ್ಲಿ 6 ಅವರ್ಸ್ ಕೊಡೋದ್ರಲ್ಲಿ ಬೆಳಗ್ಗೆ 3 ಗಂಟೆ, ಸಾಯಂಕಾಲ ನೈಟ್ 3 ಗಂಟೆ ಕೊಡ್ತಾರೆ. ಅದು ನಮಗೆ ಸಾಕಾಗಲ್ಲ ಅಷ್ಟು ಕರೆಂಟು. ಈಗ ನಮಗೆ ಆಮೇಲೆ ಜಮೀನು ಜಾಸ್ತಿ ಇರೋದ್ರಿಂದ ಒಂದೇ ಬೋರ್ ಸಾಕು ನಮಗಿದು ಸೋಲಾರ್. ಓಕೆ. ಇಲ್ಲ ಅಂದರೆ ಕರೆಂಟಿಂದ ಆದರೆ 2 ಬೋರ್ ಬೇಕಾಗಿತ್ತು ನನಗೆ. ಓಕೆ. ಈಗ ಸೋಲಾರಿಂದ ಒಂದೇ ಬೋರ್ ಓಡ್ತಾಯಿದೆ ನಮಗೆ. 6 ಎಕರೆ ಅಡಿಕೆ ಗಿಡಕ್ಕೆ ಒಂದೇ ಬೋರಲ್ಲಿ ಓಡ್ತಾಯಿದೆ. ಓಕೆ ಸರ್, ಇವಾಗ ಸೋಲಾರ್ ಅಂದಿದ ತಕ್ಷಣ ತುಂಬ ಜನ ಹೇಳುವಂಥದ್ದು ಬ್ಯಾಟ್ರಿಗೆ ಹೋಗ್ಬಿಡುತ್ತೆ ಅಥವಾ 2 ವರ್ಷಕ್ಕೊಂದ್ಸಲ ಬ್ಯಾಟ್ರಿ ಚೇಂಜ್ ಮಾಡಬೇಕಾಗುತ್ತೆ ಹಾಗೆ ಹೇಗೆ ಅಂತ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಸರ್? ಸರ್ ಇದೇನು ಬ್ಯಾಟ್ರಿ ಏನೂ ಇಲ್ಲ, ಡೈರೆಕ್ಟಾಗಿ ಕರೆಂಟು ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಒಂದು 8 ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ 5 ಗಂಟೆವರೆಗೂ ಒಳ್ಳೆ ನೀರು ಬರುತ್ತೆ. ಓಕೆ ಸರ್, ಇನ್ನೊಂದು ಇದನ್ನು ರೈತರು ಕೈ ಸುಟ್ಕೊಬಿಟ್ಟಿದ್ದಾರೆ. ಅಂದರೆ ಇವಾಗ ಗೌರ್ಮೆಂಟ್ ಕರೆಂಟ್ನ ನಂಬ್ಕೊಂಡು ಬೆಳೆ ಹಾಕಿರ್ತಾರೆ, ಬಟ್ 3-4 ದಿನ ಟಿ ಸಿ ಏನಾದರೂ ಹೋದಾಗ 3-4 ದಿನ ನೀರಿರೋದಿಲ್ಲ. ಸೊ ಅಂಥ ಅನುಭವ ಏನಾದರೂ ನಿಮ್ಗೆ ಆಗಿದೆಯಾ ಸರ್? ಸರ್ ಆಗಿದೆ ನಮಗೂ. ಈಗ ನಮಗೆ ಟಿ ಸಿ ಸುಟ್ಟೋಗಿದೆ ಅಂದಮೇಲೆ ನಮಗೆ 4 ಡೇಸ್ 5 ಡೇಸ್ ಬೇಕಲ್ಲಿ. ಓಕೆ. ತಿರ್ಗಿ ಮತ್ತೆ ಇದನ್ನೆಲ್ಲ ಇಷ್ಟೊಂದೆಲ್ಲ ಕವರ್ ಮಾಡಬೇಕು ಅಂದರೆ ನಮಗೆ ಒಂದು 10 ಡೇಸ್ ಬೇಕಾಗುತ್ತೆ ನೀರಿಂದು ವ್ಯವಸ್ಥೆ ಎಲ್ಲ ಮಾಡ್ಕೊಬೇಕಾದ್ರೆ. ಓಕೆ. ಹಂಗೆ ತುಂಬ ಪ್ರಾಬ್ಲಮ್ ಆಗಿದೆ ನಮಗೆಲ್ಲ. ಜನ್ರೇಟರ್ ಆನ್ ತಂದು ಇಟ್ಕೊಂಡು ಅದರಲ್ಲಿ ಓಡಿಸಿದ್ದೀವಿ. ಓಕೆ. ಗೌರ್ಮೆಂಟ್ ಕೂಡ ಕರೆಂಟಿಂದ ನಾವು ಅದನ್ನು ನೆಚ್ಕೊಂಡು 4-5 ದಿವಸ ಕರೆಂಟ್ ಬರಲಿಲ್ಲ ಅಂದರೆ ನಾವು ಈ ಬೆಳೆಗಳೆಲ್ಲ ಹಾಳು ಮಾಡ್ಕೊತಾ ಇದ್ದೀವಿ. ಮತ್ತು ನಮ್ಮದು ಹೋದ್ಸಲ ಲಾಸ್ಟ್ ಟೈಮ್ ಹಂಗೆ ಆಗಿತ್ತು ನಮಗೆ. ನಾಳೆ ಒಂಬಳೆ ಎಲ್ಲ ಸೀದೋಗ್ಬಿಡ್ತು, ಮತ್ತು ಅಡಿಕೆ ಫಸ್ಟೆಲ್ಲ ಇಳುವರಿ ಎಲ್ಲ ಕಮ್ಮಿ ಆಗೋಗ್ಬಿಡ್ತು. ಓಕೆ. ಮತ್ತು ನೀರುಗಳಿಗೆ ತುಂಬ ತೊಂದರೆ ಆಗ್ಬಿಡ್ತು ನಮಗೆ. ತಿರ್ಗಿ ಮತ್ತೆ ಅದನ್ನು ಕವರ್ ಮಾಡೋಕ್ಕೆಲ್ಲ ನೀರುಗಳಿಗೆಲ್ಲ. ಈಗ ನಾವು ಸೋಲಾರ್ ಹಾಕ್ಸಿದ್ಮೇಲೆ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ನೀರು ಕೊಡ್ತಾಯಿದ್ದೀವಿ, ಚೆನ್ನಾಗಿ ಇಳುವರಿ ಎಲ್ಲ ಚೆನ್ನಾಗಿ ಬರುತ್ತೆ. ಓಕೆ. ಚೆನ್ನಾಗಿ ಗಿಡಗಳಿಗೆಲ್ಲ ನೀರು ಚೆನ್ನಾಗಿ ಸಫಿಷಿಯೆಂಟಾಗಿ ಕೊಡ್ತಾಯಿದ್ದೀವಿ ನೀರುಗಳಿಗೆ. ಓಕೆ. ಏಲಕ್ಕಿ ಎಷ್ಟು ಎಕರೆ ಬೆಳೀತಿದ್ರೆ ಸರ್? ಇದು 500 ಗಿಡ ಇದೆ. 500 ಗಿಡ ಇದೆ. ಸುತ್ತಮುತ್ತಲು ಆಲ್ರೆಡಿ ಬೆಳೆದಿದ್ರು ಅಥವಾ ನೀವೇ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ? ನಾನು ತುಮಕೂರಲ್ಲಿ ಬೀಜದ ಗಿಡ ಬೆಳೆದಿದ್ದಾರೆ. ನಾನು ಹೊಸದಲ್ಲಿ 2 ವರ್ಷ ಆಯಿತು ಹಾಕಿ. ಓಕೆ. ಈಗ ಹಾರ್ವೆಸ್ಟಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಎಷ್ಟು ಇಳುವರಿ ಬಂದಿದೆ ಸರ್? ಸರ್ ಈ ಸರಿ ಒಂದು 150 kg 200 kg ಬರ್ಬೋದು ಅಂತ ನಿರೀಕ್ಷೆ ಇದೆ. ಒಟ್ಟಿನಾಗ ಈಗಾಗಲೇ ಒಂದು 60 kg ಹಾರ್ವೆಸ್ಟಿಂಗ್ ಮಾಡಿದ್ದೀನಿ. ಎಷ್ಟು ಹೋಗಿದೆ ಸರ್ ಈಗ ಮಾರ್ಕೆಟಲ್ಲಿ ಪ್ರೈಸ್ ನಿಮಗೆ ಗೊತ್ತಿರೋ? ಮಾರ್ಕೆಟಲ್ಲಿ ಸಕಲೇಶ್ಪುರದಲ್ಲಿ ಅಲ್ಲಿ ಮಾರ್ಕೆಟಲ್ಲಿ 2800 ಇಂದ 2900 ಇದೆ. ಓಕೆ. ನಮ್ಗೆ ಇಲ್ಲೇ ಎಲ್ಲ ಒಂದು 3,500 ಹಿಂಗೆ ಅಂಗಡಿಯವ್ರಿಗೆ ಒಂದು ಸ್ವಲ್ಪ ಕೊಡ್ತಾ ಇದ್ದೀವಿ ಅಲ್ಲೇನೆ. ಒಂದು 3,000 ಅನ್ಕೊಂಡ್ರು ಒಂದು 100 kg ಅಂದ್ರೆ 3 ಲಕ್ಷ ಆಗುತ್ತೆ. 3 ಲಕ್ಷ ಆಗುತ್ತೆ 2ನೇ ವರ್ಷಕ್ಕೆ. ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಆಗುತ್ತೆ. ಓಕೆ. ನೆಕ್ಸ್ಟ್ ಇಯರ್ ಇನ್ನೂ ಒಂದು ಗಿಡಕ್ಕೆ 1 kg ಆದರೂ ಬರುತ್ತೆ ಅವರೇಜಲ್ಲಿ. ಓಕೆ. ಇದು ಏಲಕ್ಕಿಗೆ ಯಾವ ರೀತಿ ಇವಾಗ ಸ್ಪ್ರೇ ಮಾಡ್ತಿದ್ರೆ ಸರ್? ಅದ್ರ ಸೋಲಾರ್ ಏನಾದ್ರು ಯೂಸ್ ಮಾಡ್ತಿದ್ರೆ ಅದಕ್ಕೆ ಏಲಕ್ಕಿ ಇದಕ್ಕೆಲ್ಲ ನೀರು ಕೊಡೋದಕ್ಕೆ? ನೀರು ಕೊಡೋದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ಅದನ್ನೇ ಸೋಲಾರಿಂದನೇ. ಓಕೆ. ಪೆಪ್ಪರ್ ಬೆಳೀತಿದ್ದೀರಾ ಸರ್? ನಾವು ಪೆಪ್ಪರ್ ಹಾಕಿದ್ದೀವಿ. ಈಗ ಲಾಸ್ಟ್ ಇಯರಿಂದ ಸ್ವಲ್ಪ ಹಾಕಿದ್ವಿ, ಹೋಗಿತ್ತು. ಈ ಸರಿ ತಿರ್ಗಿ ಮತ್ತೆ ಪ್ಲಾಂಟೇಶನ್ ಮಾಡಿ ಎಲ್ಲ ಚೆನ್ನಾಗಿದೆ, ಹತ್ಕೊಂಡಿದೆ. ಓಕೆ. ಎಲ್ಲ ಹಾಕ್ಸಿದ್ದು ಸರ್ ಈ ಸೋಲಾರು? ಸರ್ ನಾನು ತುಮಕೂರಲ್ಲಿ ಹಾಕಿಸ್ದೆ. ನಾನೊಂದು 15 ಕಂಪ್ನಿಗಳ ಜೊತೆಗೆ ಡಿಸ್ಕಷನ್ ಮಾಡಿದೆ. ಯಾರೂ ನನಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೇಳಲೇ ಇಲ್ಲ. ಅವರು ಇವ್ರದ್ದೊಂದೇ ಕರೆಕ್ಟಾಗಿ ಹೇಳಿದ್ದು ನನಗೆ. ಇಷ್ಟು ಎಚ್ ಪಿ ಮೋಟ್ರು ಇಷ್ಟಿಗೆ ಇಷ್ಟಡಿ ಬೋರ್ ಆಗಿದೆ ಅಂತಂದಕ್ಕೆ ಅವ್ರು ಇಷ್ಟು ಹಾಕ್ಕೊಳ್ಳಿ ಅಂತೇಳಿ. ಓಕೆ. ನನಗೆ ಸೋಲಾರ್ ಫಿಟ್ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ಬೇರೆ ಯಾರೂ ನನಗೆ ಸರಿಯಾದ ಮಾಹಿತಿ ಕೊಡಲಿಲ್ಲ. ಓಕೆ. ಎಷ್ಟು HP ಸರ್ ಇದು? ಸರ್ ಇದು 15 HP 16 ಸ್ಟೇಜು. ಓಕೆ. 830 ಅಡಿ ಬೋರ್ ಆಗಿದೆ. ನನಗೆ ಈಗ ಒಳ್ಳೆ ಚೆನ್ನಾಗಿ ನೀರು ಬರ್ತಾ ಇದೆ. ಓಕೆ. ನೀರು ಕಂಟಿನ್ಯೂಸ್ ಬರ್ತಿರುತ್ತಾ? ಗ್ಯಾಪ್ ತೊಗೊಳ್ಳೋದು ಆ ಥರ ಈ ಥರ ಏನೋ? ಯಾವುದಿಲ್ಲ ಸರ್, ಚೆನ್ನಾಗಿ ಸೂಪರಾಗಿ ಬರ್ತಾ ಇದೆ. ಓಕೆ. ನನಗೆ ಈಗ ನೋಡಿ, ಈಗ ಒಂದು ಸರಿ ವಿಂಕ್ಲರ್ ಆನ್ ಮಾಡಿದ್ದೀನಿ. ಈಗ 550 ಗಿಡಕ್ಕೆ ಹೋಗ್ತಾ ಇದೆ ಒಂದು ಸರಿ ಅಟ್ ಎ ಟೈಮ್. ಓಕೆ. ಇದೇ ಕರೆಂಟ್ ಆಗಿದ್ರೆ ಹೋಗ್ತಿತ್ತೆ ಸರ್? ಕರೆಂಟ್ ಆಗಿದ್ರೆ ಹೋಗ್ತಿರಲಿಲ್ಲ ಇಷ್ಟು. ಓಕೆ. ಇಷ್ಟು ಪವರ್ ವೋಲ್ಟೇಜ್ ಪ್ರಾಬ್ಲಮ್ ಇತ್ತು. ಮತ್ತು ಕರೆಂಟ್ ಹೋಗೋದು ಬರೋದು ಆಗೋದು ಇದು ಇಷ್ಟೊಂದು ಬರ್ತಿರ್ಲಿಲ್ಲ. ಈ ಕರೆಂಟ್ ಇದರಲ್ಲಿ ಒಳ್ಳೆ ವೋಲ್ಟೇಜ್ ಒಂದು ವೇರಿಯೇಷನ್ಗೆ ಬಿಸಿಲು ಹೊಡೆದ್ರೆ ನಮಗೆ ಒಳ್ಳೆ ಕರೆಂಟ್ ಬರುತ್ತೆ. ಓಕೆ. ಮೋಟ್ರ್ ಚೆನ್ನಾಗಿ ಓಡುತ್ತೆ, ನೀರಿಂದೆಲ್ಲ ಚೆನ್ನಾಗಿ ಬರ್ತೈತೆ. ಸೊ ತುಮಕೂರಲ್ಲಿ ಅವರು SD ಎಂಟರ್ಪ್ರೈಸಸ್ ಅಂತ ಇದ್ದಾರೆ, ಕೆಂಪೇಗೌಡರು ಅಂತೇಳಿ. ಓಕೆ. ಅವ್ರ ಕಡೆಯಿಂದನ ನಾವು ಇದನ್ನು ಹಾಕ್ಸಿದ್ದು. ಅವರು ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಮಾಹಿತಿ ಕೊಟ್ಟರು. ಓಕೆ. ಹಂಗಾಗಿ ನಾವು 15 ಜನರಲ್ಲಿ ಇವ್ರನ್ನೇ ಸೆಲೆಕ್ಟ್ ಮಾಡ್ಕೊಂಡು ಇವ್ರದ್ದೇ ಹಾಕ್ಸ್ಬೇಕು ಅಂತೇಳಿ ಇವ್ರದ್ದೇ ಹಾಕಿದ್ರು. ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ಅಂತೇಳಿ. ಓಕೆ. ಹಾಕ್ಸಿ ಎಷ್ಟು ದಿನ ಆಯಿತು ಸರ್? ಸರ್ ಇದಾಲೇ ಒಂದು 5 ತಿಂಗಳಾಯಿತು. 5 ತಿಂಗಳಾಯಿತು. ಏನಾದರೂ ಇವಾಗ ತುಂಬ ಜನ ಇನ್ಸ್ಟಾಲೇಷನ್ ಆದಮೇಲೆ ಫೋನ್ ಪಿಕ್ ಮಾಡದೇ ಇರೋದು ಆ ಥರ ಇರುತ್ತೆ. ಆಫ್ಟರ್ ಸೇಲ್ಸ್ ಸರ್ವಿಸ್ ಹೇಗಿದೆ ಸರ್? ಇಲ್ಲ, ಸರ್ವಿಸ್ ಮಾಡಿದಾಗೆಲ್ಲ ನನಗೆ ರೆಸ್ಪಾನ್ಸ್ ಮಾಡಿದ್ದಾರೆ. ಓಕೆ. ಮತ್ತು ಅಂಥದ್ದೇನು ಮೇಜರ್ ಪ್ರಾಬ್ಲಮ್ ಯಾವುದು ಬಂದಿಲ್ಲ ನನಗೆ. ಓಕೆ. ನನಗೇನಾದ್ರು ಗೊತ್ತಾಗದಿರೋ ಇರೋದು ಅವ್ರನ್ನ ಫೋನ್ ಮಾಡಿದರೆ ನನಗೆ ಆವಾಗಲೇ ಇಮಿಡಿಯೇಟಾಗಿ ಮಾಹಿತಿ ಕೊಟ್ಟಿದ್ದಾರೆ ಅವ್ರು ಚೆನ್ನಾಗಿ. ನಾರ್ಮಲಾಗಿ ಎಲ್ಲ ಸೋಲಾರ್ ನೋಡಿದ್ರೆ ಒಂದು ಚಪ್ಪಟೆ ಅಂದರೆ ಕಡಿಮೆ ಹೈಟಲ್ಲಿ ಇರುತ್ತೆ. ನಿಮ್ಗೆ ತುಂಬ ಹೈಟಲ್ ಇದೆ, ಏನಕ್ಕೆ ಸರ್ ಇದು?
ಸರ್ ನಮಗೆ ಇಲ್ಲಿ ಕೆಳಗಡೆಗೆ ಒಂದು ಫೇಸಿಂಗ್ ಮಾಡ್ಕೊಂಡು ಗಾಡಿ ನಿಲ್ಸ್ಕೊಳ್ಳೋಕ್ಕೆ ಎಲ್ಲ ಮಾಡ್ಕೊಬೋದು, ಬರೀ ಏನಾನ ನಮ್ಮದು ಎಕ್ವಿಪ್ಮೆಂಟ್ಸ್ ಎಲ್ಲ ನಿಲ್ಸ್ಕೊಬೋದು. ಇದು ಹಂಗಾಗಿ ನಮಗೆ ಹೈಟಾಗಿ ಹಾಕ್ಕೊಡಿ ಅಂತ ಹೇಳಿದ್ವಿ. ಅವ್ರು ಬಂದು ನಮಗೆ ಹೈಟಾಗೆ ಮಾಡಿಕೊಟ್ರು, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಈ ಥರದ್ದೆಲ್ಲನ. ಓಕೆ, ಅಂದರೆ ಬೇರೆಯವರೆಲ್ಲ ಇಲ್ಲಿ ಹಿಂಗೆ ಹಾಕ್ಸ್ಕೋಬೇಕು ಆ ಥರ ಈ ಥರ ಅಂತ ಹೇಳ್ತಾರೆ, ಇವ್ರು ಯಾವ ರೀತಿ ಇರುತ್ತೆ? ಇವ್ರದ್ದು ಆ ಥರದ್ದೇನಿಲ್ಲ, ನಮ್ಗೆ ಯಾವ ಥರ ಕೇಳ್ತೀವೋ ಆ ಥರ ಹಾಕಿಸ್ಕೊಟ್ರು ಇವರು. ಓಕೆ, ಬೇರೆಯವ್ರದ್ದೆಲ್ಲ ಕೆಳಗಡೆಗೆ ಹಾಕ್ಕೊಡ್ತಾರೆ, ಮತ್ತು ಕಲ್ಲು ಬೀಳೋದು ಏನೋ ಒಂದು ಆದರೆ ಎಲ್ಲ ಹೊಡೆದೋಗೋದು ಇದೆಲ್ಲ ಆಗುತ್ತೆ ಅಂತೇಳಿ ನಾವು ಬೇಡ ಅಂತೇಳಿ ಹಿಂಗೆ ಹಾಕ್ಸ್ಕೊಡಿ ಅಂದ್ವಿ. ಆಯಿತು ಹಂಗೆ ಮಾಡ್ಕೊಡ್ತೀನಿ ಅಂತೇಳಿ ಮಾಡಿಕೊಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿ. ಓಕೆ ಸರ್, ನೀವು 15 ಕಂಪ್ನಿ ಜೊತೆ ಮಾತಾಡಿದ್ರಿ ಅಂತ ಹೇಳಿದ್ರಿ. 15 ಕಂಪ್ನಿ ಜೊತೆ ಮಾತಾಡಿ SD ಎಂಟರ್ಪ್ರೈಸಸ್ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಸರ್? ಸರ್ ಇಲ್ಲಿ ಅಕ್ಕಪಕ್ಕದಲ್ಲಿ ಹಾಕಿರೋದೆಲ್ಲ ಕೇಳಿ ವಿಚಾರಿಸಿ ಮತ್ತೆ ಎಲ್ಲ ಅಲ್ಲೆಲ್ಲ ನೋಡ್ಕೊಂಬಂದು ಆದಮೇಲೆ ಇವ್ರ ಹತ್ರ ಡಿಸ್ಕಷನ್ ಮಾಡಿದ್ಮೇಲೆ ನಮಗೆ ಕರೆಕ್ಟಾಗಿ ಮಾಹಿತಿ ಕರೆಕ್ಟಾಗಿ ಕೊಟ್ಟರು ನನಗೆ. ಬೇರೆಯವ್ರು ಯಾರೂ ನನಗೆ ಕೊಡಲಿಲ್ಲ. ಅವ್ರದ್ದು ನಮ್ಮದು 7.5 HP ಸಾಕು ಅನ್ನೋರು, ನಮ್ಗೆ 15 HP ಬೇಕೇ ಬೇಕು ಅಂತಂದರೆ ಇಷ್ಟೆಲ್ಲ ದೊಡ್ಡ ಬೌಂಡ್ರಿಗೆ ನಮಗೆ HP ಜಾಸ್ತಿ ಬೇಕು, ನೀರು ಡಿಸ್ಚಾರ್ಜ್ ಜಾಸ್ತಿ ಬೇಕು ಅಂತೇಳಿ ಅವರೆಲ್ಲ ಅವ್ರದ್ದೇ ಹೇಳೋರು. ಓಕೆ, ಹಂಗಾಗಿ ಅವ್ರದ್ದು ಯಾವುದು ನಮ್ಗೆ ಇಷ್ಟ ಆಗಲಿಲ್ಲ. ಇವ್ರು ಸರಿಯಾದ ಮಾಹಿತಿ ಕೊಟ್ಟರು ಅಂತೇಳಿ ಇವ್ರದ್ದು ಹಾಕ್ಕೊಂಡ್ವಿ ನಾವು. ಓಕೆ, ನಮಗೆ ಅವ್ರ ಮೋಟ್ರ್ ನಮ್ಮ ಮೋಟ್ರ್ ಹಾಕಿರಿ ಅಂತೇಳಿ ಅವ್ರದ್ದು ಒಳ್ಳೆ ಡಿಸ್ಚಾರ್ಜ್ ಬರುತ್ತೆ. 15,000 ಲೀಟ್ರು 18,000 ಲೀಟ್ರ್ ಹೇಳ್ತಾರೆ, ಅಷ್ಟೊಂದು ಬರೋದಿಲ್ಲ. ಇವ್ರದ್ದು ನನಗೆ ಕರೆಕ್ಟಾಗಿ ಮಾಹಿತಿ ಕೊಟ್ಟರು. ನಮ್ಮದು ಹಳೆ ಮೋಟ್ರ್ ಇತ್ತು, ಅದಕ್ಕೆ ಕನೆಕ್ಷನ್ ಮಾಡ್ಕೊಡ್ತೀವಿ ಅಂದರು. ಆಯಿತು ಅಂತ ಹೇಳೋದು ಮಾಡಿಕೊಟ್ಟಿದ್ವಿ. ಚೆನ್ನಾಗಿ ಬರ್ತಾಯಿದೆ ನೀರು, ತುಂಬ ಚೆನ್ನಾಗಿ ಬರ್ತಾಯಿದೆ. ಓಕೆ, ಅಂದರೆ ಇವಾಗ ಬೇರೆ ಕಂಪ್ನಿಗಳವರೆಲ್ಲ ಇವಾಗ ಅವ್ರ ಹತ್ರ ಸೋಲಾರ್ ಹಾಕ್ಸ್ಕೊಳ್ಳೋದಲ್ಲದೆ ಅವ್ರು ಹೇಳಿದ ಮೋಟ್ರೇ ಯೂಸ್ ಮಾಡಬೇಕು, ಆ ಥರ ಎಲ್ಲ ಲಿಮಿಟೇಷನ್ ಇರುತ್ತೆ ಅಲ್ವಾ ಸರ್? ಹೌದು, ಅವ್ರದ್ದು ಹೇಳ್ತಾರೆ. ಆಮೇಲೆ ನಾವು ಗ್ಯಾರಂಟಿ ಕೊಡೋಲ್ಲ ಸರ್, ಪ್ಲ್ಯಾನಲ್ಲಿ ಗ್ಯಾರಂಟಿ ಕೊಡೋಲ್ಲ ಅಂತಾರೆ. ಈ ಥರದ್ದೆಲ್ಲ ಆಗ್ತದೆ. ಇವ್ರದ್ದು ಏನಿಲ್ಲ, ನಮಗೆ ಹಾಕ್ಕೊಟ್ಟಿದ್ದಾರೆ, ಚೆನ್ನಾಗಿ ಓಡ್ತಾಯಿದೆ ಮೋಟ್ರು ಎಲ್ಲನ. ಓಕೆ, ಇದಕ್ಕೇನಾದ್ರು ಗ್ಯಾರಂಟಿ ಹೇಳಿದ್ದಾರೆ ಸರ್? 25 ವರ್ಷ ಪ್ಯಾನಲ್ಗೆ ಹೇಳಿದ್ದಾರೆ, 5 ವರ್ಷ ಸ್ಟಾರ್ಟರ್ಗೆ ಹೇಳಿದ್ದಾರೆ. ಓಕೆ, ಸ್ಪೆಷಲಿ ಒಟ್ಟಿನಲ್ಲಿ ಈಗ ಇದುವರೆಗೂ ಏನು ಸಮಸ್ಯೆ ಆ ಥರ ಏನು ಸಮಸ್ಯೆನೇ ಏನು ಬಂದೇ ಇಲ್ಲ, ನಮಗೆ ಸಮಸ್ಯೆನೇ ಬಂದಿಲ್ಲ ನಮಗೆ. ಓಕೆ, ಇಷ್ಟು ವರ್ಷ ನಮಗೆ ತುಂಬ ಖುಷಿ ಆಗ್ತಾಯಿತ್ತು ಈಗ ಅವರು ಇದು ಹಾಕ್ಸಿದ ಮೇಲೆ ನಮಗೆ. ಸರ್, ತುಂಬ ಜನ ಇದು ಸೋಲಾರ್ ಅಂದರೆ 200 ಅಡಿ ಅಥವಾ 300 ಅಡಿ ಮ್ಯಾಕ್ಸಿಮಮ್ ಎತ್ತುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾರೆ ಮೋಟರು. ಇದು ನಿಮ್ದು ಎಷ್ಟು ಅಡಿ ಇದೆ ಸರ್? ಸರ್ ನಮ್ದು ಈಗ 800 ಅಡಿಯಿಂದ ನೀರು ಎತ್ತೈತೆ ಈಗ. ಓಕೆ, ಯಾವುದೇ ರೀತಿಯಾದ ಗ್ಯಾಪ್ ಕೊಡೋದಾಗಲಿ ಆ ಥರ ಏನು ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ ಸರ್, ಚೆನ್ನಾಗಿ ಬರ್ತೈತೆ ನೀರು. ಒಳ್ಳೆ 800 ಅಡಿಯಿಂದ ಕೂಡ 800 ಅಡಿಯಿಂದ ಬರ್ತೈತೆ, ಚೆನ್ನಾಗಿ ಬರ್ತೈತೆ ಈಗ. ಆಮೇಲೆ ನಮಗೆ ನೋಡಿ ವಿಂಕ್ಲರಲ್ಲಿ ನಮ್ಗೆ ಈಗ 550 ಗಿಡಕ್ಕೆ ಹೋಗ್ತಾ ಇದೆ ಈಗ ಒಂದೇ ಸರಿ ಅಟ್ ಎ ಟೈಮಲ್ಲಿ. ಓಕೆ, ಇವಾಗ 30 ವಿಂಕ್ಲರ್ ಹೋಗ್ತಾ ಇದೆ, 30 ವಿಂಕ್ಲರ್ಗೆ ಹೋಗ್ತಾಯಿತ್ತು ಒಂದೇ ಸರಿ ಅಟ್ ಎ ಟೈಮ್. ಓಕೆ, ಅಂದರೆ ಇವಾಗ ನಾರ್ಮಲ್ ಆಗಿ ಬೋರಲ್ಲಿ ಹಾಕಿದ್ರೆ ಲೈಕ್ ಕರೆಂಟ್ ಇಂದ್ರಿಂದ ಫಸ್ಟ್ ಕೃಷಿ ಹೊಂಡಕ್ಕೆ ಹಾಕೊಂಡು ಕೃಷಿ ಹೊಂಡದಿಂದ ತೆಗಿತಾರೆ ನೀರು. ಬಟ್ ನಿಮ್ದಾದ್ರೆ ಡೈರೆಕ್ಟ್ ಅಲ್ವಾ? ನಮ್ದು ಡೈರೆಕ್ಟೇ, ನಮಗೆ ಕೃಷಿ ಹೊಂಡನೇ ಬೇಕಿಲ್ಲ, ಏನೂ ಬೇಕಾಗಿಲ್ಲ ಬಿಕಾಸ್ ಆಫ್ ಸೋಲಾರ್. ನಮ್ಗೆ ಇದರಲ್ಲಿ ಹೆಚ್ಚಾಗುತ್ತೆ ನೀರಿದೆ. ಓಕೆ, 25 ವರ್ಷ ಪ್ಯಾನಲ್ಗೆ ಹೇಳಿದ್ದಾರೆ, 5 ವರ್ಷ ಸ್ಟಾರ್ಟರ್ಗೆ ಹೇಳಿದ್ದಾರೆ. ಒಂದು 15 ಕಂಪ್ನಿಗಳ ಜೊತೆಗೆ ಡಿಸ್ಕಷನ್ ಮಾಡಿದೆ. ಯಾರೂ ನನಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೇಳಲೇ ಇಲ್ಲ. ಗೌರ್ಮೆಂಟ್ ಕೂಡ ಕರೆಂಟಿಂದನ ನಾವು ಅದನ್ನು ನೆಚ್ಕೊಂಡು 4-5 ದಿವಸ ಕರೆಂಟ್ ಬರಲಿಲ್ಲ ಅಂದರೆ ನಾವು ಈ ಬೆಳೆಗಳೆಲ್ಲ ಹಾಳು ಮಾಡ್ಕೊತಾ ಇದ್ದೀವಿ. ಮತ್ತು ನಮ್ಮದು ಹೋದ್ಸಲ ಲಾಸ್ಟ್ ಟೈಮ್ ಹಂಗೆ ಆಗಿತ್ತು. ನಮಗೆ ನಾಳೆ ಒಂಬಳೆ ಎಲ್ಲ ಸೀರೋಗ್ಬಿಡ್ತು, ಮತ್ತು ಅಡಿಕೆ ಫಸ್ಟೆಲ್ಲ ಇಳುವರಿ ಎಲ್ಲ ಕಮ್ಮಿ ಆಗೋಗ್ಬಿಡ್ತು.